ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ವಿಪಂಚ್ಯ ಗಾಯಂತಿ ವಿವಿಧಮಪದಾನಂ ಪಶುಪತೇಃ ತ್ವಯಾರಬ್ಧೇ ವಕ್ತುಂ ಚಲಿತಶಿರಸಾ ಸಾಧುವಚನೆ. ತ್ವದೀಯೈರ್ಮಾಧುರ್ಯೈಃ अपलपिततन्त्रीकलरवां निजां वीणां वाणी निचुलयति चोलेन निभृतं. विपञ्च्या गायन्ति विविधमपदानं पशुपतेः त्वयारब्धे वक्तुं चलितशिरसा साधुवचने. त्वदीयैर्माधुर्यैरपरल्पिततन्त्रीकलरवां निजां वीणां वाणी निचुलयति चोलेन निभृतं. विपञ्च्या गायन्ति विविधमपदानं पशुपतेः त्वयारब्धे वक्तुं चलितशिरसा साधुवचने. त्वदीयैर्माधुर्यैरपलपिततन्त्रीकलरवां निजां वीणां वाणी निचुलयति चोलेन निभृतं. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 66ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಈ ಒಂದು ಶ್ಲೋಕದ ಬಂದು ಸಿದ್ಧಾಂತವನ್ನು ಸ್ತೋತ್ರ ಲಕ್ಷಣ ಹೇಳುತ್ತೆ. ಈ ಶ್ಲೋಕದಲ್ಲಿ ಭಗವತ್ಪಾದರು ಅಮ್ಮನವರ ಮಧುರ ವಚನಗಳನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ಓ ದೇವಿ, ಏ ದೇವಿಯೇ, ಓ ದೇವಿಯೇ, ಪಶುಪತೇಹೇ, ಈಶ್ವರನ ವಿವಿಧಂ ನಾನಾ ಪ್ರಕಾರವಾದ, ಅಂದರೆ ಯಾವ ರೀತಿಯದು ಅಂತಂದರೆ ತ್ರಿಪುರ ವಿಜಯ, ದಕ್ಷಯಾಗ ಧ್ವಂಸ, ಹಾಲಾಹಲ ವಿಷವನ್ನು ಕಂಠದಲ್ಲಿ ಧರಿಸ್ತಕ್ಕಂಥದ್ದು, ಜಲಂಧರ ಸಂಹಾರ, ಗಜಾಸುರನ ವಧೆ, ಈ ರೀತಿ ಅಪದಾನಂ ವಿಜಯಗಾಥೆಗಳನ್ನು, ವಿಪಂಚ್ಯಾಗಾಯಂತಿ ಸರಸ್ವತಿಯು ವೀಣೆಯಿಂದ ನುಡಿಸಿ ಗಾನ ಮಾಡುತ್ತಿರುವಾಗ ಚಲಿತ್ಯರಸ, ನೀನು ನಿನ್ನೊಳಗೆ ಉಂಟಾದ ಸಂತೋಷದ ಕಾರಣದಿಂದ ಮೆಚ್ಚಿ ತಲೆದೂಗಿ ಸಾಧುವಚನೆ ವಕ್ತುಂ ಪ್ರಶಂಸೆಯ ಮಾತುಗಳನ್ನಾಡಿದರೆ, ತದೀಯೈಹಿ ಮಾಧುರ್ಯೈಹಿ ಅಂದರೆ ತದೀಯೈ ಮಾಧುರ್ಯೈ, ಆ ನಿನ್ನ ವಚನದ ಮಾಧುರ್ಯದಿಂದ, ಅಪರಪಿತತಂತ್ರೀಕಲರವಾಂ, ಸರಸ್ವತಿಯ ವೀಣೆಯ ತಂತಿಗಳ ಅವ್ಯಕ್ತ ಮಧುರನಾದ ಅಪಹಾಸ್ಯ ಮಾಡಲ್ಪಟ್ಟಂತೆ ಆಗುತ್ತೆ. ಆಗ ವಾಣಿ ಸರಸ್ವತಿಯು ವೀಣಾಂ ತನ್ನ ವೀಣೆಯನ್ನು ಚೋಲೇನ ನಿಭೃತಂ ನಿಚುಲಯತಿ, ವೀಣೆಯ ಹೊದಿಕೆಯಿಂದ ಸದ್ದಿಲ್ಲದೆ ಮುಚ್ಚಿಬಿಡುತ್ತಾಳೆ. ತಾಳಮೇಳಗಳಿದ್ರೂ ಕೂಡ ನಿಜವಾದ ಗಾನವೇ ಪ್ರೇಮ ಅಂತ ತಿಳಿಸಿ, ಎಲ್ಲ ವಾದ್ಯಗಳಿಗಿಂತಲೂ ಕಂಠಮಾಧುರ್ಯವೇ ಶ್ರೇಷ್ಠ ಅನ್ನೋದನ್ನು ಭಗವತ್ಪಾದರು ಸೌಂದರ್ಯ ಲಹರಿಯ 66ನೇ ಶ್ಲೋಕದಲ್ಲಿ ತಿಳಿಸ್ತಾ ಅಮ್ಮನವರಿಗೆ ಪುಷ್ಪವನ್ನು 66ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಇಲ್ಲಿ ಭಗವತ್ಪಾದರು ಹೇಳಿದ್ದಾರೆ ಅಂತಂದರೆ, ಅಮ್ಮ ಸರಸ್ವತಿ ಆ ಪರಶಿವನ ವಿಜಯ ಗಾಥೆಗಳನ್ನು ವೀಣೆಯಲ್ಲಿ ನುಡಿಸ್ತಾ ಇದ್ದಾಗ ನೀನು ಮೆಚ್ಚಿ ತಲೆತೂಗಿ ಒಳ್ಳೆಯ ಮಾತುಗಳು ಪ್ರಶಂಸೆಯ ಮಾತುಗಳನ್ನ ಆಡ್ತೀಯಲ್ಲ, ಆಗ ನೀನು ಆ ಥರ ಮಾತಾಡಿದಾಗ ಅವಳು ತನ್ನ ವೀಣೆಯನ್ನು ಹೊದಿಕೆಯನ್ನು ಮುಚ್ಚಿಬಿಡ್ತಾಳೆ. ಯಾಕೆಂದರೆ ನಿನ್ನ ಸವಿನುಡಿ ಅವಳ ವೀಣಾಗಾನವನ್ನು ಪರಿಹಾಸ ಮಾಡುತ್ತಂತೆ. ಅಷ್ಟು ನಿನ್ನ ಒಂದು ನುಡಿ ಇದೆ, ಅವಳ ವೀಣೆಯೇ ಪ್ರಯೋಜನವಿಲ್ವೇನೋ ಅನ್ನೋ ಆ ರೀತಿಯಲ್ಲಿ ನಿನ್ನ ಒಂದು ಮಾತಿದೆ, ಸವಿನುಡಿ ಇದೆ.
ನಿನ್ನ ಮಧುರ ವಚನಗಳು ಹಾಗಿವೆ ಅಂತ ಈ ಒಂದು ಶ್ಲೋಕದಲ್ಲಿ ಭಗವತ್ಪಾದರು ತಿಳಿಸಿಕೊಟ್ಟಿದ್ದಾರೆ. ಶಂಕರರು ಅದ್ಭುತವಾಗಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಈ ಶ್ಲೋಕವನ್ನು ಪಠನೆ ಮಾಡೋದ್ರಿಂದ ಸಂಗೀತ ಜ್ಞಾನ ಪ್ರಾಪ್ತವಾಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸಂಗೀತ, ಎಲ್ಲ ರೀತಿಯ ಸಂಗೀತ ಅಂದ ತಕ್ಷಣ ಹಿಂದೂಸ್ತಾನಿ, ಕರ್ನಾಟಿಕ್ಕು, ಮೃದಂಗ, ತಬಲಾ, ವೀಣೆ, ಯಾವುದೆಲ್ಲ ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ರಲ್ಲಿ ನೈಪುಣ್ಯತೆ ಬರ್ತಕ್ಕಂಥದ್ದು, ಎಲ್ಲ ರೋಗಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದು. ಆಮೇಲೆ ಇದನ್ನು ಹೇಗೆ ಅಂತಂದರೆ ನೋಡಿ, ಒಂದು ಈ ಶ್ಲೋಕ ಹೇಳ್ತಾ ಒಂದು ವಿಭೂತಿ ಇಷ್ಟಿಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ವಿಭೂತಿನ ಪೇಪರಲ್ಲೋ ಅಥವಾ ಒಂದು ಪ್ಲೇಟಲ್ಲೋ ಹಾಕಿ ಇಟ್ಕೊಂಡು ಈ ಸ್ತೋತ್ರವನ್ನು ಹೇಳ್ತಾ ಇದ್ದು ಆ ವಿಭೂತಿಯೆಲ್ಲ ಆ ಮಂತ್ರಮಯವಾಗುತ್ತೆ. ಅದನ್ನು ಹಚ್ಕೊಂಡ್ರೆ ಹೆಣ್ಮಕ್ಳು, ಪರ್ಟಿಕ್ಯುಲರಾಗಿ ಹೆಣ್ಮಕ್ಳನ್ನು ಹಚ್ಕೊಳ್ಳೋದ್ರಿಂದ ಅವ್ರಿಗೆ ಬರೋ ರೋಗಗಳು, ಏನಾರು ರೋಗ ಬಂದಿದ್ರೂ ಕೂಡ ಅದು ವಾಸಿಯಾಗಿ ಹೋಗ್ಬಿಡುತ್ತೆ. ಅಂತಹ ಒಂದು ಏನು ಒಂದು ಪ್ರಮುಖವಾಗಿರ್ತಕ್ಕಂತಹ ಮಹಿಮಾನ್ವಿತ ಶ್ಲೋಕ ಇದು. ಸಂಗೀತ ಕಲ್ತ್ಕೊಳ್ಬೇಕು, ಸಂಗೀತದಲ್ಲಿ ಸಿದ್ಧಿಸ್ಕೋಬೇಕು ಅಂದರೆ ಈ ಶ್ಲೋಕ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಶ್ರೀ ಜಗದಂಬಾರ್ಪಣಮಸ್ತು.